ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಫೈನಲಿ MCC ಅವರು ತಮ್ಮ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಫ್ ದ ಫಸ್ಟ್ ರೌಂಡ್ ಅನ್ನ ಈಗ ತಾನೇ ರಿಲೀಸ್ ಮಾಡಿದ್ದಾರೆ. ನೀವು ನಿಮ್ಮ ರಿಸಲ್ಟ್ ಅನ್ನ MCC ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲೊಂದು PDF ಕಾಣಿಸ್ತದೆ ನಿಮಗೆ. ಆ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರೋಲ್ ನಂಬರ್, ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ನಿಮ್ಮ ಒಂದು ರಿಸಲ್ಟ್ ಅನ್ನ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಯಾವಾಗ MCC ಅವರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು, KE ಅವರು ತಮ್ಮ ಒಂದು ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ಈ ಒಂದು ಶೆಡ್ಯೂಲ್ ಪ್ರಕಾರ ಫಸ್ಟ್ ಹೇಳ್ಬಿಡ್ತೀನಿ. ಆಲ್ರೆಡಿ ತಮಗೆಲ್ಲ ಗೊತ್ತೇ ಇದೆ ಯಾರ್ಯಾರಿಗೆ ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಅಲಾಟ್ ಆಗಿತ್ತು. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಹೇಳಿದ್ದಾರೆ, ಕೊನೆಯ ದಿನಾಂಕ ಏನಿದೆ ಅದು 14ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ, ಮತ್ತೆ ಇದನ್ನು ವಿಸ್ತರಿಸಲಾಗುವುದಿಲ್ಲ. ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇನ್ನು ಫೀಸ್ ಅನ್ನ ಪೇ ಮಾಡಿಬಿಟ್ಟು ನೀವು ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 14ನೇ ತಾರೀಕು ಸಂಜೆ 4 ಗಂಟೆಯವರೆಗೆ, ಕಾಲೇಜ್ನಲ್ಲಿ ರಿಪೋರ್ಟ್ ಅನ್ನು ಮಾಡ್ಕೊಳ್ಳೋದಕ್ಕೆ, ಅಡ್ಮಿಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ 15ನೇ ತಾರೀಕು 5:30ರವರೆಗೆ ಟೈಮ್ ಕೊಟ್ಟಿದ್ದಾರೆ. ವಿಸ್ತರಿಸಲಾಗುವುದಿಲ್ಲ ಅನ್ನೋದನ್ನ ಬೋಲ್ಡ್ ಲೆಟರ್ ದಲ್ಲಿ ಹಾಕಿದ್ದಾರೆ. ಇದು ಓನ್ಲಿ ಫಾರ್ ದೀಸ್ ಕೋರ್ಸಸ್. ಇನ್ನು ಯಾವ್ಯಾವ ವಿದ್ಯಾರ್ಥಿಗಳು ವೈದ್ಯಕೀಯ ಅಂದ್ರೆ ಮೆಡಿಕಲ್ ಮತ್ತೆ ಡೆಂಟಲ್ ಅಲಾಟ್ ಆಗಿ ವೇಟ್ ಮಾಡ್ತಾ ಇದ್ರು, ಅಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡೋದಕ್ಕೆ, ರೈಟ್, ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡೋದಕ್ಕೆ 14ನೇ ತಾರೀಕು ಅಂದ್ರೆ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 16ನೇ ತಾರೀಕು, ಹಾಗೆ ನೋಡಿದ್ರೆ 3 ದಿನ ಟೈಮ್ ಅನ್ನು ಕೊಟ್ಟಿರೋದು. 11:59 ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಕಂಪ್ಲೀಟ್ 3 ಡೇಸ್ ಕೂಡ ಕೊಟ್ಟಿಲ್ಲ. ಬಹಳ ಜನ ವಿದ್ಯಾರ್ಥಿಗಳು ಏನ್ ತಿಳ್ಕೊಂಡ್ ಬಿಡ್ತಾರೆ, ಸರ್ ಇದು ಚಾಯ್ಸ್ ಅಂತ ಅಂದ್ರೆ ವೆದರ್ ಇದು ಚಾಯ್ಸ್ 1 ಅವರಿಗೆ ಅಷ್ಟೇನಾ ಅಂತ ಕೇಳ್ತಾರೆ. ಬಟ್ ಗೊತ್ತಿರ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಚಾಯ್ಸ್ ಅಂತ ಅಂದ್ರೆ ಅದು ಚಾಯ್ಸ್ 1 ಇರ್ಬೋದು, ಚಾಯ್ಸ್ 2 ಇರ್ಬೋದು, ಚಾಯ್ಸ್ 3 ಇರ್ಬೋದು, ಚಾಯ್ಸ್ 4 ಇರ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಈ ಎಲ್ಲ ಚಾಯ್ಸಸ್ ಗಳನ್ನ ಹಾಕೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರೋದು 14ನೇ ತಾರೀಕಿನಿಂದ 16ನೇ ತಾರೀಕು. ಗೊತ್ತಿರಲಿ, ಇದು ಓನ್ಲಿ ಚಾಯ್ಸ್ 1 ಅವರಿಗೆ ಅಷ್ಟೇ ಅಲ್ಲ. ಓಕೆ, ಅದಾದ್ಮೇಲೆ ಚಾಯ್ಸ್ 1 ಅನ್ನ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳು, ಇಲ್ಲಿ ಯಾಕೆ ಕನ್ಫ್ಯೂಷನ್ ಆಗಿದೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ಈ ವರ್ಡ್ ಚಾಯ್ಸ್ 1 ಅನ್ನ ಆಯ್ಕೆ ಮಾಡಿದಂತ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿ ಮಾಡುವುದು, ನಂತರ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು 14ನೇ ತಾರೀಕಿನಿಂದ 18ನೇ ತಾರೀಕು ಅಂತ ಕೊಟ್ಬಿಟ್ಟಿದ್ದಾರೆ ಇವರು. ಆಕ್ಚುಲಿ ಹಾಗಿಲ್ಲ, ಇದು ಚಾಯ್ಸ್ 1 ಅವರಿಗೆ ಅಷ್ಟೇ ಅಲ್ಲ. ಇದು ಚಾಯ್ಸ್ 2 ತಗೊಂಡ್ರು ಕೂಡ ನೀವು ಫೀಸ್ ಪೇಮೆಂಟ್ ಮಾಡ್ಲೇಬೇಕಲ್ವಾ, MBBS ಅಲ್ಲಿ ಮತ್ತೆ BDS ಅಲ್ಲಿ. ಅದಕ್ಕೆ ಚಾಯ್ಸ್ 2 ಅನ್ನ ನೀವು ತಗೊಂಡಿದ್ರು ಕೂಡ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಇದೇ ನಿಮಗೆ ಕೊನೆಯ ಡೇಟ್. ಗೊತ್ತಿರ್ಲಿ, ಇದೇ ನಮಗೆ ಕೊನೆಯ ಡೇಟ್. ಓಕೆ, ವೇಟ್ ಮಾಡಬೇಡಿ. ಚಾಯ್ಸ್ 2 ತಗೊಂಡ್ರು ಕೂಡ ಇದು ಮೇ ಬಿ ಇಂಜಿನಿಯರಿಂಗ್, ವೆಟರ್ನರಿಗೆ ಏನ್ ಕೊಟ್ಟಿದ್ರಲ್ಲ ಅದರಿಂದ ಕಾಪಿ ಅಂಡ್ ಪೇಸ್ಟ್ ಆಗಿದೆ ಅಷ್ಟೇ. ಆಕ್ಚುಲಿ ಬರೀ ಚಾಯ್ಸ್ 1 ಅಷ್ಟೇ ಅಲ್ಲ. ಓಕೆ, ಇದು ಚಾಯ್ಸ್ 2 ಕೂಡ ಆಗಬೇಕಿದು. ಚಾಯ್ಸ್ 1 ಮತ್ತೆ ಚಾಯ್ಸ್ 2 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಬೇಕಿತ್ತು, ಮಾಡಿಲ್ಲ. ಓಕೆ, ನೋಡೋಣಂತೆ, ಇನ್ನೊಂದೇನಾದ್ರೂ ರಿಲೀಸ್ ಮಾಡಿದ್ರೆ ನೋಡೋಣಂತೆ. ಚಾಯ್ಸ್ 1 ಅನ್ನ ಆಯ್ಕೆ ಮಾಡದಂತ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೀಸ್ ಅನ್ನ ಪೇಮೆಂಟ್ ಮಾಡೋದು, ಇವೆಲ್ಲ 18ನೇ ತಾರೀಕಿನವರೆಗೆ ಮಾತ್ರ. ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡವರು ಚಾಯ್ಸ್ 1 ಯಾರ್ಯಾರು ತಗೊಂಡಿರ್ತಾರಲ್ವಾ, ಅವರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 19ನೇ ತಾರೀಕು 5:30 ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ KE ಅವರಲ್ಲಿ, ದಯವಿಟ್ಟು ಈ ದಿನ ಏನಿದೆಯಲ್ಲ ಇದನ್ನ ಒನ್ ಮೋರ್ ಡೇ ಎಕ್ಸ್ಟೆಂಡ್ ಮಾಡಿ, ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ. ಯಾಕಂತಂದ್ರೆ ನೋಡಿ, ನಿಮಗೆ ಸಿಗುವಂಥದ್ದು ಟೆಕ್ನಿಕಲಿ ಸ್ಪೀಕಿಂಗ್ ಈಗ ನಾಳೆ ಅಂತೂ ಹೋಗ್ಬಿಡ್ತು ಬಿಡಿ. ಓಕೆ, ಬಟ್ ನಿಮಗೆ ಸಿಗೋದು ನೋಡಿ ಆಗಸ್ಟ್ 15 ಇಲ್ಲ ಅಲ್ವಾ. ಆಗಸ್ಟ್ 15 ಅಂತಂದ್ರೆ ಬ್ಯಾಂಕ್ ಗಳಿಗೆಲ್ಲ ಹಾಲಿಡೇ ಇದೆ. ದೇರ್ ಇಸ್ ಅ ಹಾಲಿಡೇ ಫಾರ್ ದ ಬ್ಯಾಂಕ್. ಸ್ಯಾಟರ್ಡೇ ಏನು ಪ್ರಾಬ್ಲಮ್ ಇಲ್ಲ. ಈಗ 2nd ಮತ್ತೆ 4th ಸ್ಯಾಟರ್ಡೇ 2 ದಿನ ಕಂಪ್ಲೀಟ್ ಹಾಲಿಡೇ ಕೊಟ್ಟಿರೋದಕ್ಕೆ ಸ್ಯಾಟರ್ಡೇ ನಿಮಗೆ ಕಂಪ್ಲೀಟ್ ಡೇ ಸಿಗ್ತದ, ಮತ್ತೆ ಮಂಡೇ ನಿಮಗೆ ಕಂಪ್ಲೀಟ್ ಡೇ ಸಿಗ್ತದ. ಅಂದ್ರೆ ನಿಮಗೆ ಟೆಕ್ನಿಕಲಿ ಸಿಗೋದು ಓನ್ಲಿ 2 ಡೇಸ್ ಫಾರ್ ದ ಪೇಮೆಂಟ್. ಬಟ್ ನಾನು KE ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇದನ್ನ ಇನ್ನೂ 1 ದಿವಸ ಆದ್ರೂ ಎಕ್ಸ್ಟೆಂಡ್ ಮಾಡಿ. ಯಾಕಂತಂದ್ರೆ ಬಹಳ ಕಡೆ ಜೋರಾಗಿ ಮಳೆ ಬೀಳ್ತಾ ಇದೆ.
ಎಲ್ಲೋ ಎಷ್ಟೋ ಹಳ್ಳಿಯಲ್ಲಿ ಇರುವಂತ ವಿದ್ಯಾರ್ಥಿಗಳು ಸೊ ಈ ಒಂದು ಚಲನನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು. ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ಧೈರ್ಯ ಸಾಕಾಗೋದಿಲ್ಲ. ಅದು 12 ಲಕ್ಷದ ಇರ್ಬೋದು, 1.5 ಲಕ್ಷ ಇರ್ಬೋದು, 65,000 ಇರ್ಬೋದು. ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡುವಷ್ಟು ಧೈರ್ಯ ಕೆಇಎ ಅಲ್ಲಿ ಇಲ್ಲ ಪಾಲಕರಿಗೆ ಹೇಳ್ಬೇಕಂತ ಅಂದ್ರೆ. ಸೊ ಅದಕ್ಕಾಗಿ ದಯವಿಟ್ಟು ಇದನ್ನ ಇನ್ನೂ ಒಂದು ದಿವಸ ಅಟ್ ಲೀಸ್ಟ್ ಮುಂದಾಕಿ, ಸೊ ದ್ಯಾಟ್ ಈ ಒಂದು ಡೇಟ್ ಇದೆಯಲ್ಲ ಇದನ್ನ 20ನೇ ತಾರೀಕು ತನಕ ಆದ್ರೂ ಮುಂದಾಕಿ. ಯಾಕೆ ಅಂತಂದ್ರೆ MCC ಯ ಲಾಸ್ಟ್ ಡೇಟ್ ಏನಿದೆ ಅದು 18 ಅಂತ ಮೊದಲೇ ಕೊಟ್ಟಿರೋದು, ಬಟ್ ಅದು ಕೂಡ ಮುಂದಕ್ಕೆ ಹೋಗ್ಬೋದು. ಓಕೆ, ಸೊ ಆ ಕಾರಣಕ್ಕೆ ಇದನ್ನ ಒಂದು ದಿವಸ ಮುಂದೆ ಹಾಕ್ಬೋದು, ಇಲ್ಲ ಅಂತ ಏನಿಲ್ಲ. ಆದರೆ ದಯವಿಟ್ಟು ಅಫಿಷಿಯಲಿನೇ ಅದನ್ನ ಅನೌನ್ಸ್ ಮಾಡಿಬಿಟ್ರೆ ಬಹಳ ಒಳ್ಳೇದಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ನಮಗೆ 16ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಚಾಯ್ಸ್ ಎಂಟ್ರಿ ಮಾಡುವಂಥದ್ದು ಆಲ್ರೆಡಿ ಸಾಕಷ್ಟು ದಿನ ಕೊಟ್ಟು ಬಿಟ್ಟಿದ್ದಾರೆ. ನೀವು ಆಲ್ರೆಡಿ ಡಿಸೈಡ್ ಕೂಡ ಮಾಡ್ಕೊಂಡು ಬಿಟ್ಟಿರ್ತೀರಿ ಯಾವ ಚಾಯ್ಸ್ ಅನ್ನ ನಾನು ಎಂಟ್ರಿ ಮಾಡಬೇಕು. ಅದು ಇನ್ನೇನು ಲಾಗಿನ್ ಆಗೋದು, ಚಾಯ್ಸ್ ಎಂಟ್ರಿಯನ್ನ ಮಾಡೋದಷ್ಟೇ. ಬಟ್ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡೋದೇನಿದೆಯಲ್ಲ ಅದು ಇಂಪಾರ್ಟೆಂಟ್ ಪ್ರೊಸೆಸ್. ಆ ಕಾರಣಕ್ಕೆ ಇದನ್ನ ಇನ್ನೂ ಒಂದು ದಿವಸ 19ನೇ ತಾರೀಕು ತನಕ ನಮಗೆ ಕಳಿಸಿದ್ರೆ, ಸೊ 20ನೇ ತಾರೀಕಿನವರೆಗೆ ನಿಮಗೆ ಅಡ್ಮಿಷನ್ಗೆ ಸ್ವಲ್ಪ ಟೈಮ್ ಕೊಟ್ರೆ ನಮಗೆ ಒಳ್ಳೇದಾಗ್ತದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಈ ಮೂಲಕ ಕೆಇ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದರ ಜೊತೆಗೆ ಕಾಲೇಜುಗಳಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್, ಇದು ಕಾಲೇಜ್ ಅವರಿಗೆ ಎಷ್ಟು ರೀಚ್ ಆಗಿದೆ ಗೊತ್ತಿಲ್ಲ ನನಗೆ, ಆದ್ರೆ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯ ದಿವಸನೂ ಕೂಡ ಶನಿವಾರ ಮತ್ತು ಭಾನುವಾರನೂ ಕೂಡ ನೀವು ಕಾಲೇಜನ್ನ ಕೆಲಸದ ದಿನಗಳಂದೇ ಪರಿಗಣಿಸಿ ಅಂತ ಹಾಕಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಪಾಲಕರಲ್ಲಿ ನಾಳೆನೇ ನಿಮ್ದೇನಾದ್ರು ಫೀಸ್ ಪೇಮೆಂಟ್ ಆದ್ರೆ ಚಾಯ್ಸ್ 1 ತಗೊಂಡವರು, ಸೊ ಚಾಯ್ಸ್ 1 ತಗೊಂಡವರು ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ನೀವು 15ನೇ ತಾರೀಕು ಕೂಡ ಹೋಗ್ಬೋದು, ಶನಿವಾರ ಭಾನುವಾರ ಕೂಡ ಹೋಗ್ಬೋದು, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ಬಟ್ ಇದು ಒಂದು ಮಿಸ್ಟೇಕ್ ಆಗಿದೆ ಕೆಇ ಅವರ ಕಡೆಯಿಂದ. ನನಗನ್ಸೋ ಪ್ರಕಾರ ಇದು ಚಾಯ್ಸ್ 1 ಅಷ್ಟೇ ಅಲ್ಲ, ಚಾಯ್ಸ್ 1 ಜೊತೆಗೆ ಚಾಯ್ಸ್ 2 ಆಲ್ಸೋ ಯಾರ್ಯಾರು ತಗೊಂಡಿರ್ತಾರೆ ಅವರು ಕೂಡ ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿವಸವನ್ನ ಇಲ್ಲಿ ನೀಡಿರುವಂಥದ್ದು. ರೈಟ್, ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಸೊ ಫೈನಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮುಹೂರ್ತ ಬಂದಂಗೆ ಕಾಣಿಸ್ತದೆ, ಯಾಕಂದ್ರೆ MCC ಫೈನಲ್ ರಿಸಲ್ಟ್ ಬಂದಿದೆ. ಸೊ ನಾಳೆಯಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. 1 ಗಂಟೆಯಿಂದ ಚಾಯ್ಸ್ ಎಂಟ್ರಿಗೆ ಬಿಡ್ತಾರೆ. ನೀವು ಫೀಸ್ ಪೇಮೆಂಟ್ ಅನ್ನ ನಾಳೆ 2 ಗಂಟೆಯಿಂದ ಮಾಡಿಕೊಳ್ಳಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.